ತಿಮ್ಮನ ಮೊಟ್ಟೆಗಳು ಅಂತ ಹೇಳಿ ಅಮೆಜಾನ್ ಪ್ರೈಮಲ್ಲಿ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಇದೆ. ಪರಿಸರ ಆಸಕ್ತರು ಯಾರು ಬೇಕಾದರೂ ನೋಡ್ಬೋದು. ನಮ್ಮ ರೈನ್ಲ್ಯಾಂಡ್ ವ್ಯೂವರ್ಸಿಗೆ ನಾವು ರೆಕಮೆಂಡ್ ಮಾಡಬಲ್ವಿ, ಯಾಕೆಂದರೆ ಅದು ಸಿನಿಮಾ ಚೆನ್ನಾಗಿದೆ. 1 ಗಂಟೆ 38 ನಿಮಿಷ ಇರುವಂಥದ್ದು, ಆರಾಮಾಗಿ ನೋಡಿ. ಇದರ ನಿರ್ದೇಶಕರು ರಕ್ಷಿತ್ ತೀರ್ಥಹಳ್ಳಿ ಅಂತ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರೇ ಅವರು ಅವರದ್ದೇ ಆದಂತಹ ಕಥಾ ಸಂಕಲನ ಕಾಡಿನ ನೆಂಟರು, ಅದರಿಂದ ಆಯ್ದುಕೊಂಡಿರುವಂಥ ಒಂದು ಭಾಗ ಈ ತಿಮ್ಮನ ಮೊಟ್ಟೆಗಳು. ತಿಮ್ಮನ ಸುತ್ತುವರಿಯುವಂತಹ ಒಂದು ಕತೆ, ಮಲೆನಾಡಿನ ದೃಶ್ಯಗಳಲ್ಲಿ, ಮತ್ತು ಕಾಳಿಂಗ ಸರ್ಪದ ಅದರ ಗೂಡು, ಅದರ ಮೊಟ್ಟೆಗಳನ್ನು ಹುಡುಕುವಂತಹ ಒಂದು ಸಂಶೋಧಕರ ಒಂದು ತಂಡ. ಅವರು ಮಲೆನಾಡಿಗೆ ಬಂದು ತಿಮ್ಮನನ್ನು ಹಿಡ್ಕೊಂಡು ಆ ಮೊಟ್ಟೆಯನ್ನು, ಆ ಗೂಡನ್ನು ಹುಡುಕುವಂತಹ ಒಂದು ಪ್ರಯತ್ನ. ಅಲ್ಲಿ ದೇವರು ಬರುತ್ತೆ, ನಾವು ನೆಡೆ ಅಂತ ಏನು ಕರಿತೀವಿ ಅದೆಲ್ಲ ಬರುತ್ತೆ, ಅಲ್ಲಿ ನಮ್ಮ ನಂಬಿಕೆ ಬರುತ್ತೆ. ಈ ಕಾಡು ಭಾಗದ ಜನರು ಪ್ರಾಣಿಗಳ ಮೇಲೆ ಅಥವಾ ಉರಗಗಳ ಮೇಲೆ ಇರುವಂತಹ ನಂಬಿಕೆ, ಮತ್ತು ಈ ಪರಿಸರವಾದಿಗಳು, ಈ ರಿಸರ್ಚರ್ಸ್ ಏನಿದ್ದಾರೆ ಅವರ ಮಧ್ಯೆ ನಡೆಯುವಂಥ ಮಾತುಕತೆಗಳು ತುಂಬ ಅದ್ಭುತವಾಗಿ, ತುಂಬ ಹತ್ತಿರದಿಂದ ನೋಡಿದ ಹಾಗೆ ಕಟ್ಕೊಡೋಕ್ಕೆ ಸಾಧ್ಯ ಆಗಿರೋದು ರಕ್ಷಿತ್ ಅವರು ತೀರ್ಥಹಳ್ಳಿ ಮೂಲದವರು ಅನ್ನೋ ಕಾರಣಕ್ಕಾಗಿ ಮಕ್ಕಳು ಕೂಡ ನೋಡ್ಬೋದಾದಂತಹ ಸಿನಿಮಾ. ಅದು ಚೆನ್ನಾಗಿದೆ. ಬಟ್ ತಿಮ್ಮನ ಮೊಟ್ಟೆಗಳು ಅಂತ ಅಂದಾಕ್ಷಣ ನನಗೆ ಒಂದ್ಸರಿ ಇದು ಸಿನಿಮಾ ಈ ಥರ ಇರುತ್ತೆ ಅಂತ ನಾವು ಅನ್ಕೊಳೋದೇ ಇಲ್ಲ. ನಾನೇನೋ ಅನ್ಕೊಂಡಿದ್ರೆ ಈ ಮೊಟ್ಟೆಗಳನ್ನ ಹುಡ್ಕೋಕೆ ಹೋಗಿ ಇನ್ನು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಅವ್ರನ್ನ ಕರ್ಕೊಬಂದು ಅವ್ರಿಗೇನು ಟಾರ್ಚರ್ ಕೊಟ್ಟು ಈ ಥರದ್ದೇನೋ ಅಂದ್ಕೊಂಡಿದ್ದೆ. ಆ ಥರದ್ದಲ್ಲ, ತುಂಬ ಚೆನ್ನಾಗಿದೆ. ಸರ್ಪ್ರೈಸ್ ಆಗಿರುವಂಥ ಒಂದಿಷ್ಟು ಅಂಶಗಳಿದ್ದಾವೆ. ನಿಮಗೆ ಸಿನಿಮಾ ನೋಡಿ. ಮತ್ತು ಕಾಳಿಂಗ ಸರ್ಪದ ಒಂದು ಮೊಟ್ಟೆಗಳನ್ನು ಕೃತಕವಾಗಿ ಅವುಗಳನ್ನು ಮರಿ ಮಾಡುವಂತಹ ಒಂದು ಪ್ರಕ್ರಿಯೆ ವಿರುದ್ಧ ಒಂದು ಸಣ್ಣಕ್ಕೆ ಒಂದು ದನಿ ಎತ್ತಿದ್ದಾರೆ ಅಲ್ಲಿ. ಭಾಳ ಅಂದರೆ ನನಗೆ ಗೊತ್ತಿರೋಂಗೆ CCF ಶಿವಮೊಗ್ಗ ರವಿಶಂಕರ್ ಅಂತಿದ್ರು. ಆಗ ಇಲ್ಲೊಬ್ಬರು ರಿಸರ್ಚರ್, ನಮಗೆ ಯಾಕೆ ಹೆಸರು ಅವ್ರದ್ದು, ಅವರು ಈ ಥರ ಮೊಟ್ಟೆಗಳನ್ನ ತಂದು ಮರಿಗಳನ್ನು ಮಾಡುವಂತಹ ಒಂದು ಕ್ರಿಯೆ ಮಾಡಿ, ಆಮೇಲೆ ಅದು ಒಂದು ತುಂಬ ಕಾಂಟ್ರವರ್ಸಿ ಆಗಿ ಎಲ್ಲ ತೀರ್ಥಹಳ್ಳಿ ಭಾಗದವರು ತುಂಬ ಜನ ಅದರ ವಿರುದ್ಧ, ಪರಿಸರಕ್ಕೆ ವಿರುದ್ಧ ಆ ಥರ ಮೊಟ್ಟೆಗಳನ್ನು ಮರಿ ಮಾಡಬಾರ್ದು, ಅದು ನ್ಯಾಚುರಲ್ ಆಗಿ ಆಗಿಬಿಟ್ಟು ಅವುಗಳು ಪ್ರಕೃತಿಯಲ್ಲಿ ಎಷ್ಟು ನಾಶ ಹೊಂದ್ತಾವೋ ಇನ್ನು ಎಷ್ಟು ಉಳಿತಾವೋ ಅದೆಲ್ಲ ಸಮತೋಲನಕ್ಕೆ ಸಂಬಂಧಪಟ್ಟಿದ್ದು ಅಂಥೇಳಿ ಬಹಳ ದೊಡ್ಡ ಚರ್ಚೆ ಆಯಿತು. ಆ ಥರದ್ದೇ ನನಗೇನೋ ಅನಿಸ್ಬಿಡ್ತು ಒಂದು ತಕ್ಷಣಕ್ಕೆ. ಆದರೆ ಅವರೆಲ್ಲೂ ಕೂಡ ಯಾರನ್ನೂ ಥರ ಬ್ಲೇಮ್ ಮಾಡದೇ ಇರೋ ಹಾಗೆ ಒಂದು ಸಂದೇಶವನ್ನು ನೀಟಾಗಿ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಈ ಥರ ಎನ್ವಿರಾನ್ಮೆಂಟ್ ರಿಲೇಟೆಡ್ ಸಿನಿಮಾಗಳು ಬರೋದೇ ಕಷ್ಟ. ಇದು ಬಂದರೆ ಈ ಥರದ ಸಿನಿಮಾಗಳನ್ನು ಯಾರು ನೋಡ್ತಾರೆ ಅಂತ ನಮಗೆ ಮೊದಲೇ ಅನಿಸ್ಬಿಡುತ್ತೆ. ಬಟ್ ಹಂಗಿಲ್ಲ ಈ ಸಿನಿಮಾ. ಒಂದು ಒಳ್ಳೆ ಅದ್ಭುತವಾದಂಥ ಪ್ರಯತ್ನ ರಕ್ಷಿತ್ ಸರ್. ನೀವು ಮೆಸೇಜ್ ಮಾಡಿದ್ರಿ, ನೀವು ನೋಡಿ ಸಿನಿಮಾವನ್ನು ಹೇಳಿ ಅಂಥೇಳಿ ನನಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಹೇಳಿದ್ದಕ್ಕೆ ಥ್ಯಾಂಕ್ಸ್. ಬಟ್ ನಾನು ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿದೆ. ನಾನು ರೆಕಮೆಂಡ್ ಮಾಡಬಲ್ಲೆ ನಮ್ಮ ರೈನ್ಲ್ಯಾಂಡ್ ವ್ಯೂವರ್ಸಿಗೂ ಕೂಡ ಸಿನಿಮಾವನ್ನು ನೋಡಿ ಒಂದು ಸಾರಿ. ಈ ಥರ ಸಿನಿಮಾಗಳನ್ನ ನೋಡಿದ್ರೆ ಏನು ಕಳ್ಕೊಳ್ಳೋವಂಥದ್ದು ಏನಿಲ್ಲ. ನಾವು ಥಿಯೇಟ್ರಲ್ಲೇ ಹೋಗಬೇಕಿತ್ತು. ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ನಾನು ಸಿಟಿಯಲ್ಲಿ ಇರೋದೇ ಕಷ್ಟ, ಈ ಸಿನಿಮಾಗಳನ್ನ ನೋಡೋಕ್ಕೆ ಆಗೋದಿಲ್ಲ. ಇದು ಮೊದಲೇ ನಮಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿದ್ದಿದ್ರೆ ಈ ಸಿನಿಮಾವುದು ಇದರ ಕಂಟೆಂಟ್ ಏನು ಅಂತೇಳಿ ಅಟ್ಲೀಸ್ಟ್ ಅದೊಂದು ಸಿನಿಮಾದ ಇಂಟರ್ವ್ಯೂ ಎಲ್ಲ ಮಾಡ್ಬೋದಿತ್ತೇನೋ ಅಂತ ಅನಿಸುತ್ತೆ. ಈಗ ನಾವು ಮಿಸ್ ಮಾಡ್ಕೊಂಡಿದ್ವಿ ಈ ಥರ ಒಂದು ಅದ್ಭುತವಾದ ಸಿನಿಮಾ. ಈಗ ಅಮೆಜಾನ್ ಪ್ರೈಮಲ್ಲಿ ಇರೋದಕ್ಕೆ ಈಗ ಆರಾಮಾಗಿ ನೋಡ್ಬೋದು ಎಲ್ಲರೂ ಕೂಡ. ಯುವ ನಿರ್ದೇಶಕರು, ಕತೆಗಾರರು, ಅವ್ರನ್ನ ಬೆಂಬಲಿಸುವಂಥ ಕರ್ತವ್ಯ ನಮ್ಮದು. ಹಾಗಾಗಿ ಈ ಸಿನಿಮಾವನ್ನು ನೋಡಿ ಅಂತ ಹೇಳಬಲ್ಲೆ.